ನಮಸ್ಕಾರ. ನನ್ನ ಹೆಸರು ಧನುಶ್ರೀ ಎಂ. ನಾನು ಶೇಷಾದ್ರಿಪುರಂ ಪದವಿ ಕಾಲೇಜು ಮೈಸೂರಿನಲ್ಲಿ 3ನೇ ವರ್ಷದ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ನಾನು ನಿಮ್ಮೆಲ್ಲರಿಗೂ ಪರಿಚಯಿಸಲು ಇಚ್ಛಿಸುತ್ತಿರುವ ಪುಸ್ತಕ 3 ದಾರಿಗಳು. ಬರೆದಿರುವವರು ಯಶವಂತ್ ಚಿತ್ತಾಲ. ಯಶವಂತ್ ಚಿತ್ತಾಲ ಅವರು 1928ರ ಆಗಸ್ಟ್ 3ರಂದು ಉಡುಪಿ ಜಿಲ್ಲೆಯ ಹಣೇಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಕನ್ನಡದ ಪ್ರಮುಖ ಹಾಗೂ ಪ್ರಭಾವಶಾಲಿ ಕಥೆಗಾರರಲ್ಲಿ ಒಬ್ಬರಾದ ಚಿತ್ತಾಲರು ಕಥೆಗಳು ಕನ್ನಡ ಮಾತ್ರವಲ್ಲದೆ ಇಂಗ್ಲಿಷ್, ಹಿಂದಿ ಹಾಗೂ ಇತರೆ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿದೆ. ಚಿತ್ತಾಲರು ಕೇವಲ ಕಥೆಗಳಷ್ಟೇ ಅಲ್ಲದೆ ಕಾದಂಬರಿ, ಲಘುಕಥೆ ಹಾಗೂ ಮಾನಸಿಕ ಮತ್ತು ಸಾಮಾಜಿಕ ಒಳನೋಟಗಳನ್ನೊಳಗೊಂಡ ಸಾಹಿತ್ಯಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಈ 3 ದಾರಿಗಳು ಎಂಬ ಕಾದಂಬರಿಯು ಚಿತ್ತಾಲರ ಮೊದಲ ಪ್ರಕಟಿತ ಕಾದಂಬರಿಯಾಗಿದ್ದು, ಇದು 1964ರಲ್ಲಿ ಪ್ರಕಟಿತಗೊಂಡಿದೆ ಹಾಗೂ ಇಂದಿಗೆ 14ನೇ ಮುದ್ರಣವಾಗಿ ಓದುಗರ ಕೈಸೇರಿದೆ. ಚಿತ್ತಾಲರ ಬಹುಪಾಲು ಕಾದಂಬರಿಗಳಲ್ಲಿ ಚಿತ್ತಾಲರು ನೈಜವಾದ, ವಾಸ್ತವಿಕ ಹಾಗೂ ನಿಖರವಾದ ಕಥೆಗಳನ್ನು ಆಧಾರವಾಗಿಟ್ಟುಕೊಂಡು ರಚನೆ ಮಾಡುತ್ತಾರೆ. ಪ್ರಸ್ತುತ ಈ ಕಾದಂಬರಿಯಲ್ಲಿ ಚಿತ್ತಾಲರು ಮಾನವ ಸಹಜ ಸ್ವಭಾವ, ನೈತಿಕತೆಯ ಹಿತೋಪದೇಶ ಹಾಗೂ ವದಂತಿಗಳ ಹರಡುವಿಕೆಯನ್ನು ಕುರಿತು ವಿವರಿಸಿದ್ದಾರೆ. ಈ ಪುಸ್ತಕವನ್ನು ಚಿತ್ತಾಲರು ಹೆಜ್ಜೆ ಮೂಡದ ಹಾದಿ, ತಥಾಸ್ತು ಎಂದಿತು ಪ್ರೀತಿ, ಸಿಡಿಮದ್ದಿನ ವಾಸನೆ ಎಂಬ 3 ಪುಸ್ತಕಗಳು ಹಾಗೂ 12 ಅಧ್ಯಾಯಗಳನ್ನಾಗಿ ವಿಂಗಡಿಸಿ ಕಾಲ ಸರಿದಂತೆ ಎಂಬ ಅಧ್ಯಾಯವನ್ನು ನೀಡಿದ್ದಾರೆ. ಪುಸ್ತಕದ ಹೆಸರು ಸೂಚಿಸುವಂತೆ 3 ದಾರಿಗಳು ಅಂದರೆ ಸಮಾಜದ ನೈತಿಕತೆ, ಮಾನವ ಮತ್ತು ಸಮಾಜದ ನಡುವಿನ ಸಂಘರ್ಷ, ನೈತಿಕತೆಯ ಹೆಸರಿನಲ್ಲಿ ನಡೆಯುವ ಮನೋವೈಜ್ಞಾನಿಕ ಕ್ರೂರತೆಗಳನ್ನು ಚಿತ್ತಾಲರು ಪ್ರತಿಪಾದಿಸಿದ್ದಾರೆ. ಚಿತ್ತಾಲರ ಹುಟ್ಟೂರಾದ ಹಣೇಹಳ್ಳಿಯಲ್ಲಿ ನಡೆದ ಘಟನೆಯನ್ನಾಧರಿತವಾದ ಈ ಕಾದಂಬರಿಯು ಸರಳವಾದ ಘಟನೆಯಿಂದ ಆರಂಭವಾಗಿ ತನ್ನ ಪಾತ್ರದ ತಿರುವುಗಳನ್ನು ಕಾಣುತ್ತದೆ. ಹೇಗೆ ಯುವತಿಯೊಬ್ಬಳು ಯುವಕನೊಂದಿಗೆ ತಂಗಿದ್ದಳು ಎಂಬ ಸುಳ್ಳು ವದಂತಿ ಸುತ್ತಲೂ ಹರಡಿ ಹೇಗೆ ಅವಳ ಜೀವನ ನಾಶವಾಯಿತು ಎಂಬುದನ್ನು ಚಿತ್ತಾಲರು ಮನಮಿಡಿಯುವಂತೆ ಚಿತ್ರಿಸಿದ್ದಾರೆ. ಹಾಗೂ ಹೇಗೆ ಒಂದೇ ಸನ್ನಿವೇಶದಲ್ಲಿ 3 ರೀತಿಯ ಮನಸ್ಸುಗಳು 3 ರೀತಿಯ ಆಲೋಚನೆ ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದರ ಕುರಿತಾಗಿ ಚಿತ್ತಾಲರು ಸ್ವಾರಸ್ಯಪೂರ್ಣ ವಿವರಣೆಯನ್ನು ಈ ಕಾದಂಬರಿಯಲ್ಲಿ ನೀಡಿದ್ದಾರೆ. ಈ ಕಾದಂಬರಿಯಲ್ಲಿ ಮಾನವನ ನಡತೆಗೆ ಸಮಾಜ ನೀಡುವ ಪ್ರತಿಕ್ರಿಯೆ ಹಾಗೂ ಹುಡುಗಿಯೊಬ್ಬಳ ಜೀವನ ಸುಳ್ಳು ವದಂತಿಯಿಂದಾಗಿ ನಾಶವಾದ ರೀತಿ ಮತ್ತು ಇಂತಹ ಸೂಕ್ಷ್ಮ ಹಾಗೂ ಕಹಿ ಅನುಭವಗಳನ್ನು ಚಿತ್ತಾಲರು ಮನಮಿಡಿಯುವಂತೆ ಚಿತ್ರಿಸಿರುವ ರೀತಿ ಓದುಗರಲ್ಲಿ ಕುತೂಹಲ ಮೂಡಿಸುತ್ತದೆ ಹಾಗೂ ಈ ಕಾದಂಬರಿಯ ಪಾತ್ರಗಳು ಓದುಗರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುತ್ತದೆ. ಹಾಗೂ ಈ ಎಲ್ಲಾ ಅಂಶಗಳು ಈ ಕಾದಂಬರಿಯ ದೊಡ್ಡ ಶಕ್ತಿಯಾಗಿದೆ ಎಂದು ಹೇಳಬಹುದಾಗಿದೆ. ಧನ್ಯವಾದಗಳು.